ಬಹಳಷ್ಟು ಜನ ಒಂದು ವಯಸ್ಸಾದ ಒಂದು ತಂದೆ ಮತ್ತು ತಾಯಿ ನನ್ನ ಮಗ ಇದ್ರು, ಅವರು ಎಷ್ಟು ಖುಷಿ ಅಂತ ಹೇಳಿ ಒಳಗೆ ಬರುವಾಗ ಮೇಲದ ವಿಷಯ ಮಾತಾಡೋದಲ್ಲ. ಸರ್, ನಾನು ಸರ್ 40 ವರ್ಷದಿಂದ ಬಸ್ಸಲ್ಲಿ ಆ ಕಡೆ ಈ ಕಡೆ ಹೋಗ್ತಾ ಇದ್ದೇನೆ. ನಾನು ಬರೀ ವಿಧಾನೋತ್ಸವ ನೋಡುದಲ್ಲದೆ ನನಗೆ ಒಂದು ದಿವಸ ಬಂದು ಒಳಗೆ ನನಗೆ ಬರಲಿಕ್ಕೆ ಆಗಲಿಲ್ಲ. ನನಗೆ ದೊಡ್ಡ ಮಟ್ಟದ ಆಸೆ ಇತ್ತು ಇದರ ಹೇಗೆ ಬರೋದು ಅಂತೇಳಿ. ಇವತ್ತು ನನಗೆ ಸದಾವಕಾಶ ಸಿಕ್ಕಿದೆ. ನಿಮ್ಮ ತುಂಬ ಧನ್ಯವಾದಗಳು ನಮ್ಗೆ ಹೇಳಿದಾಗ ಈ ವಿಧಾನಸಭೆ ಮುಂದೆ ಹೋಗುವವರ ನೋಡಿದಾಗ ಏನು ಭಾವನೆ ನಮ್ಗೆ ಅರ್ಥ ಆಗ್ತದೆ. ಒಬ್ಬ ಯುವಕ ಇದ್ದ, ಇಸ್ ಇಂಜಿನಿಯರಿಂಗ್ ಸ್ಟೂಡೆಂಟ್. ಅವ್ನು ಬಂದು ಸರ್ ನೆಕ್ಸ್ಟ್ ಇಯರ್ಗೂ ನೀವು ಮಾಡಬೇಕು, ಯಾಕಂತೇಳಿ ನಾನು ಇಲ್ಲಿ ಕಲಿತಾ ಇದ್ದೇನೆ ಇಂಜಿನಿಯರಿಂಗ್, ನಾನು ಕೆಲಸ ಮಾಡ್ತಿದ್ದೇನೆ. ನನ್ನ ತಂದೆ ತಾಯಂದವರು ಬೀದರಲ್ಲಿದ್ದಾರೆ. ನನ್ನ ತಂದೆ ಮತ್ತು ತಾಯಿಗೆ ಇದು ನೋಡ್ಬೇಕು ಬಹಳಷ್ಟು ಆಸೆ ಇದೆ. ನನಗೆ ಕಲಿಸಲಿ ಜಾಬ್ ತೆಗೆಸಿಕೊಟ್ಟಿದ್ದಾರೆ. ಮುಂದಿನ ವರ್ಷ ನನ್ನ ತಂದೆ ತಾಯಿನ ಕೂಡ ನಾನು ಕರ್ಕೊಂಡು ಬರ್ತಿದ್ದೇನೆ. ನನಗೆ ಗೊತ್ತಿರಲಿಲ್ಲ ಒಳಗಡೆ ಮೇಲೆ ಅವಕಾಶ ಕೊಡ್ತಾರೆ ಅಂತೇಳಿ. ಸೊ ಇವತ್ತು ಬರೀ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ಈ ರಾಜ್ಯ ಉದ್ದಗಲೂ ಕೂಡ ಜನ ಇವತ್ತು ಅದರ ಒಳಗೆ ಬಂದು ಹೋಗಿ ನೋಡಬೇಕು. ಎಲ್ಲರಿಗೂ ಕೂಡ ಶಾಸಕರಾಗಲಿಕ್ಕೆ ಆಗ್ತದ? ಎಲ್ಲರಿಗೂ ಕೂಡ MLC ಆಗ್ತದ? ಇಲ್ಲ. ಎಲ್ಲರಿಗೂ ಅಧಿಕಾರಿಗಳಾಗ್ತದೆ? ಇಲ್ಲ. ಅದನ್ನು ನೋಡಲಿಕ್ಕೆ, ಒಳಗೆ ಬರಲಿಕ್ಕೆ, ಜೀವನದ ಒಮ್ಮೆ ಅದು ಒಳಗೆ ಹೋಗ್ಬೇಕೆಂಬ ಆಸೆ ಏನಿದೆ ಅದನ್ನು ಈಡೇರಿಸುವ ನಮ್ಮ ಕೆಲಸ, ನಮ್ಮ ಜವಾಬ್ದಾರಿ. ಅದನ್ನು ನಾವು ಮಾಡಿದ್ದೇವೆ. 3 ದಿವಸ 1 ಲಕ್ಷಕ್ಕಿಂತಲೂ ಅಧಿಕ ಜನ ಬಂದು ಹೋದ್ರು. ಆಗ ಗೊತ್ತಾಯ್ತು ಇಂಪಾರ್ಟೆಂಟ್ ಏನಂತೇಳಿ.